ಆ ತ್ರಿವರ್ಣ ಧ್ವಜದಲ್ಲಿ ಆ ಕಲ್ಲರ್ಸ್ ಅಶೋಕ ಚಕ್ರ ಇರುವಂತ ಜಾಗದಲ್ಲಿ ತಲ್ವಾರ್ ಹಾಕ್ತಾರೆ, ತಲ್ವಾರ್ ಪ್ರಿಂಟ್ ಮಾಡ್ತಾರೆ. ಉರ್ದು ಅರೇಬಿಕ್ ಭಾಷೆಯಲ್ಲಿ ಏನೇನೋ ಬರಹಗಳು ಬರೀತಾರೆ, ಅದೇನೋ ಕಲ್ಮಾ ಅಂತೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ಅಸಂಖ್ಯಾತ ಬಹುಸಂಖ್ಯಾತ ಹಿಂದೂಗಳು ಪೂಜಿಸುವ ಗಣಪತಿಯನ್ನೇ ಅರೆಸ್ಟ್ ಮಾಡಿ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಕೂರಿಸ್ತಾರೆ. ಭಾರತ ದೇಶ ಬಾಂಗ್ಲಾ ಆಗ್ಬೇಕಾ? ಭಾರತ ದೇಶ ಆಫ್ಘಾನಿಸ್ತಾನ ಆಗ್ಬೇಕಾ? ಭಾರತ ದೇಶ ಏನು ಪ್ಯಾಲೆಸ್ತೈನ್ ಆಗ್ಬೇಕಾ? ಭಾರತ ದೇಶ ಪಾಕಿಸ್ತಾನ ಆಗ್ಬೇಕಾ? ಅದ್ವಾ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶಿವು ನಾಯಕ್. ಇಡೀ ಭಾರತ ದೇಶದ ಸುರಕ್ಷತೆ ಭದ್ರತೆ ದೃಷ್ಟಿಯಲ್ಲಿ ಪದೇ ಪದೇ ಅನುಮಾನಗಳು ಕಾಡ್ತಾ ಇದ್ದಾವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಕೆಲವೊಂದು ವಿದ್ಯಮಾನಗಳು ಮುಂದಿನ ಪೀಳಿಗೆಗೆ ಬಹುದೊಡ್ಡ ಆತಂಕಕಾರಿ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದಲ್ಲಿ ಹಾಗೂ ದೇಶದಲ್ಲಿ ಯಾಕೆ ಪ್ರತಿ ಬಾರಿ ಗಣೇಶ ಮೆರವಣಿಗೆ ಸಮಯದಲ್ಲೇ ಕಲ್ಲು ತೂರಾಟಗಳಾಗತ್ತೆ? ಶ್ರೀರಾಮಚಂದ್ರರ ಶೋಭಾಯಾತ್ರೆ ಸಮಯದಲ್ಲಿ ಯಾಕೆ ಕಲ್ಲು ತೂರಾಟ ಮಾಡ್ತಾರೆ? ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಚಪ್ಪಲಿ ಎಸೆತ ಹಾಕ್ತಾರೆ, ಹಿಂದೂಗಳ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಾರೆ, ಒಬ್ಬ MLA ಮನೆಗೆ ಬೆಂಕಿ ಹಚ್ತಾರೆ, ಇನ್ನು ನಾನಾ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಈ ಕೆಲವೊಂದು ಮತಾಂಧ ಜಿಹಾದಿ ಶಕ್ತಿಗಳು ಪದೇ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಮ್ಮ ಕರ್ನಾಟಕದ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಸಮಯದಲ್ಲಿ ಕಲ್ಲೊಡೆದ್ರು, ಚಪ್ಪಲಿ ತೂರಾಟ ಮಾಡಿದ್ರು, ಹಿಂದೂಗಳ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದ್ರು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ರು. ಇದು ಸಾಲದು ಅಂದಿರಾ? ಏನ್ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊನ್ನೆ ನಡೆದಂತಹ ಈದ್ ಮಿಲಾದ್ನಲ್ಲಿ ಮೆರವಣಿಗೆಗಳಲ್ಲಿ ತ್ರಿವರ್ಣ ಧ್ವಜದ ಒಂದು ಕಲರ್ಸ್, ಕೇಸರಿ ಬಿಳಿ ಹಸಿರು ಕಲ್ಲರಲ್ಲಿ ಪ್ಯಾಲೆಸ್ತೀನ್ ಧ್ವಜ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ, ಪ್ಯಾಲೆಸ್ತೀನ್ ಪರ ಘೋಷಣೆಗಳು ಕೂಡ್ತಾರೆ. ಇವತ್ತು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಮಸೀದಿ ಪಕ್ಕದಲ್ಲಿ ಕೇಸರಿ ಬಿಳಿ ಹಸಿರು ತ್ರಿವರ್ಣ ಧ್ವಜ ಹೋಲುವ ತ್ರಿವರ್ಣ ಧ್ವಜನೇ ಅನ್ಕೊಳ್ಳೋದು ನಾವು, ಯಾಕಂದ್ರೆ ನಾವು ಭಾರತೀಯರು, ನಾವು ಭಾರತ ದೇಶವರು. ಕೇಸರಿ ಬಿಳಿ ಹಸಿರು ಮೂರು ಕಲರ್ ಒಂದತ್ರ ಇದೆ ಅಂದ್ರೆ ಅದು ನಾವು ರಾಷ್ಟ್ರ ಪ್ರೇಮಿಯಾಗಿ ದೇಶಭಕ್ತರಾಗಿ ಅದು ನಮ್ಮ ತ್ರಿವರ್ಣ ಧ್ವಜಕ್ಕೆ ನಾವು ಗೌರವವನ್ನು ಕೊಡ್ತೀವಿ. ಆದ್ರೆ ಇವರು ಕೆಲವು ಮತಾಂಧ ಕೆಲವರು ಈದ್ ಮಿಲಾದ್ ಸಂದರ್ಭದಲ್ಲಿ ಆ ತ್ರಿವರ್ಣ ಧ್ವಜದಲ್ಲಿ ಆ ಕಲ್ಲರ್ಸ್ ಅಶೋಕ ಚಕ್ರ ಇರುವಂತ ಜಾಗದಲ್ಲಿ ತಲ್ವಾರ್ ಹಾಕ್ತಾರೆ, ತಲ್ವಾರ್ ಪ್ರಿಂಟ್ ಮಾಡ್ತಾರೆ. ಉರ್ದು ಅರೇಬಿಕ್ ಭಾಷೆಯಲ್ಲಿ ಏನೇನೋ ಬರಹಗಳು ಬರೀತಾರೆ, ಅದೇನೋ ಕಲ್ಮಾ ಅಂತೆ, ಅದೇನೋ ನನಗೆ ಗೊತ್ತಿಲ್ಲ. ಇದು ನೋಡ್ತಾ ಇದ್ರೆ ನಿಜಕ್ಕೂ ಭಾರತ ದೇಶದ ಒಂದು ಭದ್ರತೆ ಸುರಕ್ಷಿತ ದೃಷ್ಟಿಯಿಂದ ಬಹಳ ದೊಡ್ಡ ಅಪಾಯಕಾರಿ ಅಂತ ಅನ್ಬೋದು. ಆದ್ರೆ ಸಮಾಜ ಇನ್ನೂ ಮಲಗಿದೆ. ಕಾಶ್ಮೀರ ಆಯ್ತು, ಕೇರಳ ಆಯ್ತು, ವೆಸ್ಟ್ ಬೆಂಗಾಲ್ ಆಯ್ತು, ನಾಗಮಂಗಲ ಆಯ್ತು, KJL DJL ಆಯ್ತು, ಮತ್ತೊಂದು ಆಗ್ಬಹುದು. ಆದ್ರೂ ನಮ್ಮ ಸಮಾಜದಲ್ಲಿ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಬೆಳೆಸಿಕೊಳ್ಳುವವರ ಸಂಖ್ಯೆ ಕ್ಷೀಣಿಸ್ತಾನೆ ಬರ್ತಾ ಇದೆ. ಇದು ನಾನು ಒಂದು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು ಇವತ್ತು, ಯಾಕಂದ್ರೆ ಅಷ್ಟು ಆಕ್ರೋಶ ಆಗ್ತಾ ಇದೆ.